ಎನ್ಯುಮರೇಷನ್ ಫಾರ್ಮ್ ನ BLOಗಳು ಮನೆ ಮನೆಗೂ ಕೊಡಂತ ಕೆಲಸ ಪೂರ್ಣಗೊಳಿಸಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಆ ಎನ್ಯುಮರೇಷನ್ ಫಾರ್ಮ್ಸ್ ಭರ್ತಿ ಮಾಡೋಂಥ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು, ಯಾವ ರೀತಿ ಮಾಡಬೇಕು ಅನ್ನೋಂಥ ಒಂದು ಆತಂಕ, ಒಂದಷ್ಟು ಸಂದೇಹ ಇವೆಲ್ಲನೂ ಸಹ ಪ್ರತಿಯೊಬ್ಬ ಮತದಾರರ ಪ್ರತಿಯೊಂದು ಕುಟುಂಬದಲ್ಲೂ ಸಹ ಅದು ಕಾಣ್ತಾ ಇದೆ. ಅದಕ್ಕೆ ಸಂಪೂರ್ಣವಾದಂತ ಮಾಹಿತಿನ ನಮ್ಮ ಮುಖಂಡರುಗಳು, ನಮ್ಮ ಬೂತ್ ಮಟ್ಟದಂತ ಕಾರ್ಯಕರ್ತರಿದೆ ಅವೆಲ್ಲನೂ ಸಹ ಅದನ್ನ ಬರ್ಸೋದಕ್ಕೆ, ಅದಕ್ಕೆ ಸ್ಪಂದಿಸೋಂತ ಕೆಲಸ ಮಾಡ್ಬೇಕು ಅಂತೇಳಿ ಅವ್ರಿಗೆ ಜಾಗೃತಿ ಮೂಡಿಸೋಂಥದ್ದು. ವೋಟ್ ಕಳ್ಕೊಳ್ಳೋದಕ್ಕೆ ಏನೆಲ್ಲ ಅಂಶಗಳಿದೆ, ವೋಟ್ ಸಿಂಧು ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು, ಈ ರೀತಿ ಹಲವಾರು ವಿಚಾರಗಳನ್ನ ಅವರಿಗೆ ತುಂಬಿ 2002ರ ಮತಪಟ್ಟಿಯನ್ನು ಸಹ ನಾವು ಕೊಡ್ತಾ ಇದೀವಿ. ಅದರಲ್ಲಿರುವಂತ ಇನ್ಫಾರ್ಮೇಶನ್ ಒಂದು 45 ವರ್ಷಕ್ಕೆ ಮೇಲ್ಪಟ್ಟಂತವ್ರನ್ನ ತುಂಬಂತದ್ದು. ಇನ್ನು ಯುವ ಮತದಾರನ ರೈಟ್ ಹ್ಯಾಂಡ್ ಸೈಡ್ ತುಂಬಂತದ್ದು, ಅದು ಅವರ ತಂದೆನೋ ತಾಯಿದ ಇನ್ಫಾರ್ಮೇಶನ್ ತುಂಬಂತದ್ದು ಆಗ್ತಾ ಇದೆ. ಹಂಗಾಗಿ ಇದು ಸರಿಯಾದ ದಿಶೆಯಲ್ಲಿ ಹೋಗ್ತದೆ. ನಮ್ಮ ಮುಖಂಡರು ಸಹ ಕೆಲಸ ಮಾಡ್ಲಿ ಅಂತೇಳಿ ನನ್ನ ಇದೊಂದು ಪ್ರಯತ್ನ. ಸರ್, ಈ ಸಭೆಗೆ ನಿಮ್ಮ ಕಾರ್ಯಕರ್ತರ ಸ್ಪಂದನೆ ಯಾವ ರೀತಿ ಇತ್ತು? ನೀವೇ ಕಾರ್ಯಕರ್ತನ ವಿಚಾರ ಮಾಡ್ಬೇಕು. ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ, ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಆಸಕ್ತಿಯಿಂದ ಒಂದೊಂದು ಬೂತ್ ಇಂದ 20 ಜನ, 30 ಜನ, 50 ಜನ ಬಂದು ಇಲ್ಲಿ ಭಾಗವಹಿಸಿ ಮೀಟಿಂಗ್ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರೂ ಸಹ ಊಟನ ಮಾಡಿ ಹೋಗ್ತಾ ಇರೋದು ಖುಷಿ ತಂದಿದೆ. ಬಂದಂತ ಕಾರ್ಯಕರ್ತರಿಗೆ ಭರ್ಜರಿ ಬಿರಿಯಾನಿ ಕೂಡ ಹಾಕ್ಸಿದ್ರು. ಯಾಕೆ ಈ ರೀತಿ ಹಾಕ್ಸ್ಬೇಕು? ಎಷ್ಟು ಜನ ಮಾಡಿಸಿ? ಸುಮಾರು ಒಂದು 10,000 ಜನ ಊಟ ಮಾಡೋಂಥ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಊಟ ಈಗ ಅವಶ್ಯಕತೆ ಅಲ್ವಾ, ಜನ ಬಂದ ಮೇಲೆ ಇಲ್ಲಿ ಊಟ, ನೀರು ಇವೆಲ್ಲ ಸೌಕರ್ಯ ಮಾಡ್ಲೇಬೇಕು. ಹಂಗಾಗಿ ಅದ್ರದ್ದು ವ್ಯವಸ್ಥೆ ಆಗಿತ್ತು, ಅದು ಊಟ ಮಾಡಿ ಹೋಗ್ತಾ ಇದ್ದಾರೆ. ಸರ್, SIR ಪ್ರಕ್ರಿಯೆಯು ಪಶ್ಚಿಮ ಬಂಗಾಳದಲ್ಲಿ ಆದಂತ ಎಡವಟ್ಟಿಗೆ ಅವರು ಮೈ ಮರ್ತಿದ್ರು, ಆಡಳಿತ ಪಕ್ಷ ಇದ್ದಂತದ್ದು, ಅದು ಇಲ್ಲಿ ಮರುಕಳಿಸಬಾರದು, ಅದಕ್ಕೆ ಏನೆಲ್ಲ ಎಚ್ಚರಿಕೆ ತಗೋಬೇಕಂತ ಹೇಳಿ ಈಗ ಮೊನ್ನೆ CM DK ಶಿವಕುಮಾರ್ ಸಾಹೇಬರು ತಾಕೀತ್ ಮಾಡಿ ಎಚ್ಚರ ವಹಿಸ್ತಾ ಇರೋಂಥದ್ದು. ಮತ್ತೆ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಜವಾಬ್ದಾರಿ ಹಚ್ತಾ ಇರೋಂಥದ್ದೆಲ್ಲ ನೀವು ನೋಡ್ತಾ ಇದ್ದೀವಿ. ಹಂಗಾಗಿ ಇಲ್ಲಿ ಅಲ್ಲಾದಂತ ವೈಫಲ್ಯಗಳು, ಅಲ್ಲಾದಂತ ಡಿಲೀಷನ್ಗೆ ಇಲ್ಲಿ ಅವಕಾಶ ಮಾಡೋದು ಬೇಡ. ಯಾರ್ಯಾರು ಮತನ ಇಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅವ್ರನ್ನೆಲ್ಲನೂ ಸಹ ಸಿಂಧುಗೊಳಿಸಂತದ್ದು, ಅವ್ರಿಗೆ ಏನ್ ಬೇಕೋ ದಾಖಲಾತಿಗಳು ಒದಗಿಸಂತದ್ದು, ಇವೆಲ್ಲನೂ ಸಹ ಇಲ್ಲ ಆಗ್ಬೇಕು. ಜಾಗೃತಿ ಆಗಿ ನಾವು ಜವಾಬ್ದಾರಿನ ಮೆರಿಬೇಕಂತೇಳಿ ಪ್ರಯತ್ನ. ನಮ್ಮಲ್ಲಿ ಪುಟ್ಟು ಆಂಜಿನಪ್ಪ ತಯಾರಿ ವಿಚಾರದಲ್ಲಿ ಆಲ್ರೆಡಿ ತಯಾರಾಗಿದ್ದಾರೆ. ಎಲ್ಲ ಕಾರ್ಯಕರ್ತರು ಸಹ, ನನ್ನ ಅಭಿಮಾನಿ ಬಂಧುಗಳು, ಪುಟ್ಟು ಆಂಜಿನಪ್ಪ ಈ ಬಾರಿ ಚುನಾವಣೆಯಲ್ಲಿ ನಿಲ್ಲಂತದ್ದಾಗಬೇಕು, ಅವ್ರನ್ನ ಗೆಲ್ಸಂತದ್ದಾಗಬೇಕು, ಅವ್ರನ್ನ ಶಾಸಕರಾಗಿ ನೋಡಂತದ್ದು ಅವರ ಒಂದು ಮನದಾಳದ ಮಾತು. ಪ್ರತಿಯೊಬ್ಬ ಬೂತಲ್ಲೂ ಸಹ ಆ ಪ್ರೀತಿನ ನನಗೆ ತೋರಿಸ್ತಾ ಇದ್ದಾರೆ. ಅದು ಸಾಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡ್ಬೇಕು ಅದನ್ನ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸಾರ್ವಜನಿಕರನ್ನ ಭೇಟಿ ಮಾಡ್ತಾ ಇದೀವಿ, ಅವರ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದೀವಿ, ಅವ್ರ ಸಮಸ್ಯೆಗಳು ಧ್ವನಿಯಾಗಿ ಕೆಲಸ ಮಾಡ್ತಾ ಇದೀವಿ. ಹಲವಾರು ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲೂ ನಾವು ತೊಡಗಿಸ್ಕೊಂತಾ ಇದೀವಿ. ನೂರಾರು ಮಂದಿನ ಸೇರಿಸ್ತಾ ಇದೀವಿ, ಸಾವಿರಾರು ಮಂದಿನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸಾವಿರಾರು ಮಂದಿಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ. ನಮ್ಮ ಕೈಲಾದ ಮಟ್ಟಿಗೆ ನೂರಾರು ಸಂಖ್ಯೆಯಲ್ಲಿ ಒಂದು ರೀತಿ ವ್ಯವಸ್ಥಿತವಾದಂತ ಆರೋಗ್ಯದ ಕ್ಯಾಂಪ್ಗಳಿರೋಂಥದ್ದು, ಬೇರೆ ಬೇರೆ ಏನೆಲ್ಲ ಸೌಕರ್ಯ ಮಾಡಕ್ಕಾಗ್ತದೆ ಅದನ್ನ ಮಾಡ್ತಾನೆ ಬಂದಿದ್ವಿ. ಈಗಲೂ ಸಹ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಸಿಗುವಂತ ನಿರೀಕ್ಷೆ ಇದೆ ನಿಮಗೆ? ಸರ್, ಕಾಂಗ್ರೆಸ್ ಪಕ್ಷದಿಂದ ಬಿ ಫಾರಂ ಅವರು ಕೊಡ್ತೀವಿ ಅಂತ ಹೇಳಿರೋದಕ್ಕೆ ಅಲ್ವ ನಾವೆಲ್ಲ ಕೆಲಸ ಮಾಡ್ತಾರಂತ ಕೊಡ್ತಾರೆ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ ಸಕ್ರಿಯವಾಗಿ ನಮ್ಮನ್ನ ನಡೆಸ್ಕೊಳ್ತೀವಿ ಅಂತೇಳಿ ಕರ್ಸಿ ಗುರ್ಸಿ ಇವತ್ತು ಜವಾಬ್ದಾರಿ ಕೊಟ್ಟು ನಮ್ಮನ್ನ ಬಳಸ್ಕೊಳ್ತಾ ಇದೆ. ಹಂಗಾಗಿ ನಮ್ಗೆಲ್ಲೂ ಸಹ ಅನುಮಾನ, ಆತಂಕ ಇಲ್ಲ. ಅವರೆಲ್ಲ ದೊಡ್ಡವರು, ತುಂಬಾ ದೊಡ್ಡದ ಸ್ಥಾನದಲ್ಲಿರೋಂಥವ್ರು, ದೊಡ್ಡವರು ದೊಡ್ಡ ದೊಡ್ಡದಾಗ ಮಾತುಗಳು ಹೇಳಿ ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತಾರೆ. ಪ್ರತಿ ತಾಲೂಕು ಮಟ್ಟದಲ್ಲೂ ಸಂದೇಶ ಕೊಡ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ಆ ಸಂದೇಶ ಕೊಡೋಂಥವ್ರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಈ ಸೋಷಿಯಲ್ ಮೀಡಿಯಾ ಇದು ಬಹಳ ದೊಡ್ಡ ವೇದಿಕೆ ಇದು. ಹಂಗಾಗಿ ಅವ್ರಿಗೆ ಯಶಸ್ಸು ಸಿಗ್ಲಿ, ಶುಭ ಆಗ್ಲಿ ಅಂತೇಳಿ ನಾನು ಕೋರ್ಕೊಳ್ತೀವಿ. ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡೋದು, ನಾವು ತುಂಬಾ ಚಿಕ್ಕವರು ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಅವಕಾಶ ಬಂದಾಗ ಪಕ್ಷ ಮಾತಾಡ್ತದೆ, ವರಿಷ್ಠರು ಅದಕ್ಕೆ ಉತ್ತರ ಕೊಡ್ತಾರೆ. ಈ ರೀತಿ ಪಕ್ಷದಲ್ಲೇ ಕಿತ್ತಾಟ ಐತೆ, ಅದಕ್ಕೆ ವರಿಷ್ಠರು ಅದಕ್ಕೆ ಕಡಿವಾಣ ಆಗ್ಬೇಕು. ವರಿಷ್ಠರು ಏನಾದ್ರು ತೀರ್ಮಾನ ಮಾಡಿ ಒಂದು ತಾರ್ಕಿಕ ಅಂತ್ಯ ಮಾಡ್ತಾರೆ ಅಂತ ನಾವು ಭಾವಿಸಿದೀವಿ. ಅದು ಅವ್ರು ಮಾಡ್ಲಿ ಅಂತ ನಾವು ಕಾಯ್ತಾ ಇದ್ದೀವಿ. ನೋಡೋಣ ಏನಾಗ್ತದೆ, ಇನ್ನೇನ್ ಮಾಡೋದು. ಈಗ ಅವ್ರು ಮಾಡ್ಲಿಲ್ಲ ಅಂದ್ರೆ ನಮ್ ಕೆಲಸ ನಾವು ಮಾಡ್ಕೊಂಡು ಪಾರ್ಟಿ ಕೆಲಸ ಮಾಡ್ಲೇಬೇಕಲ್ವಾ. ಏನ್ ಹೇಳ್ತೀರಿ? ಖಂಡಿತ 100% ಈಗ BLA ರಾಜೀವ್ ಗೌಡ್ರನೇ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಧಿಕೃತವಾಗಿ ಅದು ದಾಖಲೆನೂ ಇದೆ. ಅದೊಂದು ಜವಾಬ್ದಾರಿ ಅವ್ರು ಮಾಡ್ತಾ ಇದ್ದಾರೆ, ಇದು ನಮ್ದು ಜವಾಬ್ದಾರಿ ನಾವು ಮಾಡ್ತಾ ಇದ್ದಾರೆ. ಜೊತೆ ಸೇರ್ಕೊಂಡು ಮಾಡ್ಬೋದಿತ್ತಲ್ಲ ಅಂತ ಹೇಳ್ತಾ ಮಾಡೋಂಥ ಪ್ರಕ್ರಿಯೆಗಳು ಅವರು ಮುನ್ನುಡಿ ಬರೆದ್ರೆ ನಾವು ಅದ್ರಲ್ಲಿ ಜೊತೆ ಸೇರ್ಕೊಂಡು ಮಾಡೋಂಥದ್ದು ಆಗ್ತಾ ಇತ್ತು. ಸೊ ಹಂಗಾಗಿ ಅವ್ರು ಏನೋ ನನಗೆ ಕೊಟ್ಟಿದ್ದಾರೆ ಅಧಿಕಾರ ಅಂತ ಅವ್ರು ಮಾಡ್ತಾ ಇರೋದ್ರಿಂದ ಇನ್ನು ನಾವು ನಮ್ಮ ಕಾರ್ಯಕರ್ತರಿಗೂ ಸಂದೇಶ ಕೊಡ್ಬೇಕು. ಎಲ್ಲರೂ ಸಹ ಕಾಂಗ್ರೆಸ್ ಕೆಲಸನೇ ಮಾಡ್ತಾ ಇರೋದು ಆಗ್ಲಿ ಅಂತ ಹೇಳಿ. ಯಾವ ಪಕ್ಷದಲ್ಲಿ ಗೊಂದಲ ಇಲ್ಲ ಹೇಳಿ, ಬಿಜೆಪಿಲಿ ಗೊಂದಲ ಇಲ್ವಾ? ರಾಜ್ಯ ಮಟ್ಟದಲ್ಲಿ ಇದೆ, ಇನ್ನು ಮುಂದಿನ ದಿನಗಳು ದೇಶದಲ್ಲೂ ಹೋಗುತ್ತೆ. ಈಗ ನಮ್ಮ ರಾಜ್ಯದ ಬಿಜೆಪಿಲಿ ಗೊಂದಲ ಇಲ್ವಾ? ಗೊಂದಲ 108 ಕ್ರಿಯೇಟ್ ಆಗಿದೆ. ಎಲ್ಲಾ ಕಡೆ ನೋಡಿ, ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಸಹ ಅಧಿಕಾರ ನೀಡಬೇಕು. ಏನೋ ಒಂದ್ ರೀತಿಲಿ ನಾನೇ ಉತ್ತಮನು, ನಾನು ಕೆಲಸ ಮಾಡೋದಕ್ಕೆ ಒಂದು ಅಧಿಕಾರ ಇದ್ರೆ ಸರಿ ಆಗ್ತದೆ ಅಂತೇಳಿ
ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದ ಭಾಗವಾಗಿ ಒಂದಷ್ಟು ಗೊಂದಲ, ಕಿತ್ತಾಟ ಎಲ್ಲನೂ ನಡೀತದೆ. ಹಂಗಾಗಿ ಈಗ ನೋಡಿ ಸಾಕಷ್ಟು ಸಮಸ್ಯೆಗಳು ಸರಮಾಲೆ ನಡೀತಾ ಇದೆ. ಬಿಜೆಪಿಗರದು ರಾಮನ ಹುಂಡಿಲಿ ಇರೋಂಥ ಹಣನ ನಾವೆಲ್ಲನೂ ಸಹ ಈ ದೇಶನ ರಾಮನ ಆರಾಧನೆ ಮಾಡೋಂಥವ್ರು. ಅವನಿಗೂ ನಿರ್ಮಾಣಕ್ಕೆ ಕೊಟ್ಟಂತ ಕಾಸು, ಅವನ ಹುಂಡಿಗೆ ಬಿದ್ದಂತ ಕಾಸು ಇವತ್ತು ಕೋಟ್ಯಾಂತರ ನೂರಾರು ಕೋಟಿಯಲ್ಲಿ ಕಣ್ಮರೆ ಆಗ್ತಾ ಇರುತ್ತೆ. ಇವೆಲ್ಲ ನೋಡಿದಾಗ ಎಲ್ಲಿದೆ ಭಕ್ತಿ, ಎಲ್ಲಿದೆ ಸನಾತನ ಧರ್ಮ ಉಳಿಸಂತ ಕೆಲಸ ಎಲ್ಲಾಗ್ತಾ ಇದೆ ಬಿಜೆಪಿಯಿಂದ? ಎಲ್ಲೋ ಒಂದ್ ಕಡೆ ಬೂಟಾಟಿಕೆ, ನಾಟಕ, ದೇವ್ರ ಹೆಸರಲ್ಲಿ ಬರೀ ರಾಜಕಾರಣ ಮಾಡೋದು, ಮತ ಗಳಿಸೋಂತ ಪ್ರಕ್ರಿಯೆಗಳು ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಪಕ್ಷಗಳಲ್ಲೂ ಇದ್ದಿದ್ದು. ಸರ್ ಸರ್, 2028 ಬಿಜೆಪಿಲಿ ಗೊಂದಲದ ಗೂಡಾಗಿ ಕೂತಿದೆ. ನಾವ ಯುವಕರಂತ ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ಕೊಂಡು ಬಹಳಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಆಲೋಚನೆಗಳು, ಅವರ ದೂರದೃಷ್ಟಿ ಭವಿಷ್ಯಕ್ಕೆ, ಈ ರಾಜ್ಯಕ್ಕೆ ಬಹಳಷ್ಟು ಮುಖ್ಯವಾಗಿದೆ. ಅವರ ಒಂದು ಅನುಭವದ ಆಡಳಿತ ಮತ್ತೆ ನಮ್ಮನ್ನ 28ರಲ್ಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರ್ತಾರೆ ಅನ್ನೋ ಒಂದು ಭಾವನೆ ನಮ್ಗಿದೆ. ಸಾಕಷ್ಟು ಸಕ್ರಿಯವಾಗಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ಅದು ಅನುಕೂಲ ಆಗ್ತದೆ ಅಂತ ಭಾವಿಸಿದ್ವಿ. ಸರ್, ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಈ ಕೊಟ್ಟಿರೋಂಥ ಪುಣ್ಯಾತ್ಮರು, ಕಾಂಗ್ರೆಸ್ನವರು ಕೊಟ್ಟವ್ರೆ, ಎಲ್ಲಾ ಪಾರ್ಟಿಯವರು ಈ ಏನು ಹಿಂದೂ ದೇವಸ್ಥಾನಗಳಿಗೆ, ಹಿಂದೂ ದೇವಾಲಯಗಳ ಬಗ್ಗೆ ಹಿಂದೂಗಳ ಗಮನ ಇರೋಂಥವ್ರು ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ. ಸಹಾಯ ಮಾಡಿರೋಂಥದ್ರಿಂದ ಜವಾಬ್ದಾರಿ, ದೇವಸ್ಥಾನದಲ್ಲಿ ಏನಾಗ್ತಾ ಇದೆ, ಏನು ಆಗ್ತಾ ಇಲ್ಲ ಅಂತ ಮಾತಾಡೋಂಥದ್ದು ನಮ್ಗಳ ಜವಾಬ್ದಾರಿ. ಹೀಗಾಗಿ ರಾಜಕೀಯ ಮಾಡೋದಕ್ಕೆ ಮಾತಾಡ್ತಾರೆ. ಈ ಕೋವಿಡ್ ನಲ್ಲಿ ಅವರೆಲ್ಲ ಏನೆಲ್ಲ ಮಾಡಿದಾರೆ ನಿಮ್ಗೆ ಗೊತ್ತಿದೆ. ಸೊ ಅದನ್ನೆಲ್ಲ ನಾವು ಮಾತಾಡೋಂಥ ಸಂದರ್ಭ ಬಂದಾಗ ಮಾತಾಡ್ತೀವಿ. ಅವೆಲ್ಲ ಈಗ ನೋಡಿ, ಜನಾಭಿಪ್ರಾಯಗಳು ತಪ್ಪಂತ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಈಗ 2023ರ ಚುನಾವಣೆ ನಾನು ವಿರೋಧ ಪಕ್ಷದ ಸ್ಥಾನ ಕೊಟ್ಟಿದ್ದಾರೆ ಜನ. ನಾನು ಗೆಲ್ತೀನಿ ಅಂತ ಹೋರಾಟ ಮಾಡ್ದನು, ಗೆಲ್ಲಬೇಕು ಅಂತ ನನ್ನ ಪ್ರಯತ್ನ. ಕಳೆದ ಚುನಾವಣೆಯಲ್ಲೂ ಮಾಡಿದ್ದೆ, ಅದಕ್ಕೆ ಮೊದಲು ಚುನಾವಣೆಯಲ್ಲೂ ನಾವು ಗೆಲ್ಲಬೇಕು ಅಂತ ಮಾಡ್ದಂಥವ್ರು. ನಾವು ಬರೀ ಟಿಕೆಟ್ ತಗೊಂಡು ಗೆಲ್ಲಬೇಕು ಅನ್ನೋಂಥ ಉದ್ದೇಶ ಇದ್ದಿದ್ರೆ ಟಿಕೆಟ್ ಪ್ರಯತ್ನ ಮಾಡಿದ್ರೆ ನಮ್ಗೆ ಜನ ಅಷ್ಟು ಓಟ್ ಆಗ್ತಾ ಇರ್ಲಿಲ್ಲ. ನಾವು ಜನಗಳ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಚುನಾವಣೆಯಲ್ಲಿ ಗೆದ್ದು ಜನಗಳ ಸೇವೆ ಮಾಡೋಂಥದ್ದು ನನ್ನ ಜವಾಬ್ದಾರಿ ಆಗಿತ್ತು. ಹಂಗಾಗಿ ಅದ್ರ ಪ್ರಯತ್ನವಾಗಿ ನಾನು ಕೆಲಸ ಮಾಡಿದ್ದೆ.